ಬಿಜೆಪಿ ಸಂಘಟನಾ ಕಾರ್ಯದರ್ಶಿ ಬಿಎಲ್ ಸಂತೋಷ್ ವಿರುದ್ಧ ಅವಹೇಳನಕಾರಿ ಹೇಳಿಕೆ ಹಿನ್ನೆಲೆ ಮಹೇಶ್ ಶೆಟ್ಟಿ ತಿಮುರೋಡಿಯನ್ನ ವಶಕ್ಕೆ ಪಡೆಯಲಾಗಿದೆ. ಬೆಳ್ತಂಗಡಿಯ ಉಜಿರೆ ಗ್ರಾಮದ ನಿವಾಸದಿಂದ ತಿಮುರೋಡಿಯನ್ನ ಉಡುಪಿಯ ಬ್ರಹ್ಮಾವರ ಠಾಣೆ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಫೇಸ್ಬುಕ್ನಲ್ಲಿ ಬಿಎಲ್ ಸಂತೋಷ್ ವಿರುದ್ಧ ಅವಹೇಳನಕಾರಿಯಾಗಿ ನಿಂದನೆ ಮಾಡಿದ್ರು. ಹೀಗಾಗಿ ತಿಮುರೋಡಿ ವಿರುದ್ಧ ಬ್ರಹ್ಮಾವರ ಬಿಜೆಪಿ ಮಂಡಲ ಅಧ್ಯಕ್ಷ ರಾಜು ದೂರನ್ನ ನೀಡಿದ್ರು. ಇಂದು ಬೆಳಗ್ಗೆ ತಿಮುರೋಡಿ ನಿವಾಸಕ್ಕೆ ಬ್ರಹ್ಮಾವರ ಠಾಣೆ ಪೊಲೀಸರು ಎಂಟ್ರಿ ಕೊಟ್ಟಿದ್ರು. ಪೊಲೀಸರು ಬರ್ತಾ ಇದ್ದಂತೆ ತಾನೇ ಬರೋದಾಗಿ ತಿಮುರೋಡಿ ಹೇಳಿದ್ದಾರೆ. ತಾವೇ ಕರೆದುಕೊಂಡು ಬರೋದಾಗಿ ವಕೀಲರು ಹೇಳಿದ್ರು. ಈ ವೇಳೆ ಭಾರಿ ಹೈ ಡ್ರಾಮಾನೇ ನಡೆದು ಹೋಯಿತು. ತಿಮುರೋಡಿಯನ್ನ ವಶಕ್ಕೆ ಪಡಿತಾ ಇದ್ದಂತೆ ಬೆಂಬಲಿಗರು ವಾಗ್ವಾದಕ್ಕಿಳಿದ್ರು. ಪೊಲೀಸರ ನಡೆ ವಿರೋಧಿಸಿ ಘೋಷಣೆಗಳನ್ನ ಕೂಗಿದ್ರು. ಕೆಲ ಹೊತ್ತಿನ ಬಳಿಕ ಕೊನೆಗೆ ಮಹೇಶ್ ಶೆಟ್ಟಿ ತಿಮುರೋಡಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಖಾಸಗಿ ಕಾರಿನಲ್ಲಿ ತಿಮುರೋಡಿಯನ್ನ ಪೊಲೀಸರು ಕರೆದುಕೊಂಡು ಹೋದ್ರು. ಈ ವೇಳೆ ಮಾತನಾಡಿದಂತಹ ತಿಮುರೋಡಿ, ನನ್ನ ಜೀವಕ್ಕೆ ಏನಾದ್ರೂ ಆದ್ರೆ ಅದಕ್ಕೆ ಸರ್ಕಾರವೇ ಹೊಣೆ, ಬಿಜೆಪಿಯೇ ಕಾರಣ, ನನಗೆ ನೋಟಿಸ್ ನೀಡದೆ ಕರೆದುಕೊಂಡು ಹೋಗ್ತಿದ್ದಾರೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84 ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.